ಎಂತಹ ಬಂಡೆಯನ್ನಾದ್ರೂ ಸಮುದ್ರದ ನೀರು ಕೊರೆದು ಬಿಡ್ತದೆ. ಆ ನೀರು ಉಪ್ಪು ಪದಾರ್ಥಕ್ಕೆ ಯೋಗ್ಯ ಅಲ್ಲ. ಪದಾರ್ಥಕ್ಕೆ ಉಪ್ಪಿನದ ರುಚಿಯೇ ಇಲ್ಲ. ಪಥ್ಯ ಅಲ್ಲಿ ನಡೀತದೆ. ಬದುಕಿನುದ್ದಕ್ಕೂ ಪಥ್ಯವೇ ಆಗ್ತದೆ. ಅವ ರೋಗ ಇಷ್ಟ ಅಂತ ಅನಿಸಿಕೊಳ್ತಾನೆ. ನೀ ನನಗೆ ಉಪ್ಪು, ನನಗೆ ಪಥ್ಯವೇ ಬೇಕು. ಉಪ್ಪು ನೀರಾದ್ರೂ ಬೆಂಕಿಯನ್ನ ಹಾರುತ್ತದೆ, ನೆನಪಿಟ್ಟು ನೀನು. ನಾನು ಆರದೇ ಇರುವಂತ ಬೆಂಕಿ. ಆಹಾ, ರಣಬೇಟೆಗಾರ. ಹೌದು. ಹುಲಿ 4 ಹೆಜ್ಜೆ ಹಿಂದಿಟ್ಟಿದೆ ಅಂತ ಹೇಳಿದ್ರೆ ಬೇಟೆ ಸಿಕ್ಕಿದೆ ಅಂತಲೇ ಅರ್ಥ. ನೀನು ಆಡುತ್ತಿರುವಂತಹ ಆಟದಲ್ಲಿ ನಾನು ದಾಳವಾಗುವುದಿಲ್ಲ, ನಾನು ದಾಳವನ್ನ ಮುನ್ನಡೆಸ್ತೇನೆ. ನನ್ನ ಬೇಟೆ ನೀನೇ. ನಾ ಬೇಟೆ ಅಲ್ಲ, ನಾ ಬೇಟೆಗಾರ. ನಿನಗೆ ಅರ್ಥ ಆಗಲಿಲ್ಲ, ಹೇಳಿದಿಲ್ಲ ನೀನು. ಯಾವಾಗ್ಲೂ ಹಾಗೆ ಚದುರಂಗದಾಟ. ಇಬ್ಬರು ಬುದ್ಧಿವಂತರಾದರೆ ಎಷ್ಟು ಹೊತ್ತಿನವರೆಗೂ ಆಡಬಹುದಾದ ಆಟ ಚದುರಂಗವದು. ಈಗ ನನ್ನ ಬದುಕಿನಲ್ಲಿ ಚದುರಂಗದ ಆಟವನ್ನು ಆಡುವುದಕ್ಕೆ ಮುಂದಾಗಿ ದಾಳವನ್ನು ಮುಂದಿಟ್ಟಿದ್ಯಾ ನೀನು. ಅದಕ್ಕೆ ಪ್ರತಿ ದಾಳವನ್ನ ಮತ್ತೆ ದಾಳ ಇಡ್ತೀಯ ಅಂತಾದ್ರೆ ನಾನೇನು ಕೈ ಕಟ್ಟಿ ಕುಳಿತುಕೊಳ್ಳುವ ಹೇಳಿ ಅಲ್ಲ. ನಾನು ಆಟವು ಸಾಗದು.